ಹಾಯ್, ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ಅಂತ ಕೇಳಲಿಲ್ಲ ಇವತ್ತು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ರಿಗೂ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಸಪೋರ್ಟ್ ಮಾಡ್ತೀರಾ, ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಜೊತೆ ಮಾತಾಡೋಕ್ಕೆ. ಒಂದು ಲೈವ್ ಬಂದಾಗ ನಿಮ್ಮ ಜೊತೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇವತ್ತಿನ ವಿಷಯ ಏನಂದರೆ, ಮಕ್ಕಳನ್ನ ಫಾರಿನ್ನಲ್ಲಿ ಇಡಬೇಕು, ಫಾರಿನ್ನಲ್ಲಿ ಓದಿಸ್ಬೇಕು, ಮಕ್ಕಳನ್ನ ಫಾರಿನ್ನಿಗೆ ಕಳಿಸ್ಬೇಕು ಅನ್ನೋ ತಂದೆ ತಾಯಿದೊಂದು ದೊಡ್ಡ ಆಸೆ ಇರುತ್ತೆ ನೋಡಿ. ಅದರಲ್ಲಿ ನಾನು ಒಬ್ಬಳು, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ಅದರಲ್ಲಿ ಒಬ್ಬಳು, ನನಗೂ ಆಸೆ ಇದೆ. ಬಟ್ ಅದರದ್ದು ನೆಕ್ಸ್ಟ್ ಪ್ರತಿಫಲ ಏನು ಅಂತ ಹೇಳ್ತೀನಿ. ಮಕ್ಕಳನ್ನೇನು ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಇದು ಓದಿಸ್ತೀವಿ, ಆಮೇಲೆ ಡಿಗ್ರಿಗೆ ಫಾರಿನ್ನಿಗೆ ಕಳಿಸ್ಬೇಕು ಮಕ್ಕಳನ್ನ. ಅದೇನು ಗೊತ್ತಾ, ಒಬ್ಬ ಮಗ ಇರ್ತಾನೆ, ಇಲ್ಲ ಇಬ್ಬರೇ ಮಕ್ಕಳು. ಇವಾಗಿನ ಜನ್ರೇಷನಲ್ಲಂತೂ ಎರಡೆರಡು ಮಕ್ಕಳು ಮಾಡ್ಕೊಳ್ಳೋ ಕಾಲ ಹೋಯ್ತು. ಇವಾಗ ಎಲ್ರಿಗೂ ಒಂದೊಂದೇ ಮಕ್ಕಳು ಇರ್ತಾರೆ. ಒಂದೊಂದೇ ಮಕ್ಕಳು ಇಟ್ಕೊಂಡು ಫಾರಿನಲ್ಲಿ ಓದಿಸ್ಬೇಕು. ಎಂತೆಂಥ ಕನಸುಗಳು ನೋಡಿ. ನಮ್ಮ ಇಂಡಿಯಾದಲ್ಲಿ ಬೇಕಾದಷ್ಟು ಅವಕಾಶ ಇದೆ. ಆಲ್ಮೋಸ್ಟ್ ನೀವು ಫಾರಿನಿಗೆ ಹೋಗಿ, ಫಾರಿನಲ್ಲಿ ಇರೋರೇ ಇಂಡಿಯನ್ಸ್. ಎಂಪ್ಲಾಯೀಸ್ ಆಗಲಿ, ವರ್ಕರ್ಸ್ ಆಗಲಿ, ವರ್ಕರ್ಸ್ ಎಂಪ್ಲಾಯೀಸ್ ಎರಡು ಒಂದೇ ಅಲ್ಲ. ವರ್ಕರ್ಸ್ ಆಗಲಿ, ಯಾವುದೋ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ರಿಸರ್ಚ್ ಆಗಲಿ, ಕಾಲೇಜು, ಇನ್ಸ್ಟಿಟ್ಯೂಟ್, ಪ್ರತಿಯೊಂದರಲ್ಲೂ ನಮ್ಮವರೇ ಇರ್ತಾರೆ. ನಮ್ಮ ಇಂಡಿಯನ್ಸ್ ಆಲ್ಮೋಸ್ಟ್ 90% ಇದ್ದಾರಂತಲ್ಲಿ. ಬಟ್ ನನಗೆ ಗೊತ್ತಿಲ್ಲ, ಬಟ್ ಇದ್ದಾರೆ ಅಲ್ಲಿ. ಅಲ್ವಾ? ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ, ಅದ್ರ ಜೊತೆ ನಮ್ಮ ಇಂಡಿಯಾದಲ್ಲಿ ಎಂಥ ಸವಲತ್ತುಗಳಿದ್ರು, ಎಲ್ಲ ಫೆಸಿಲಿಟಿ ಇದೆ. ಬಟ್ ಅದನ್ನು ಏನು ಫಾರಿನ್ನು ಅಂತಾರೆ, ಅದೇನೋ ಗೊತ್ತಿಲ್ಲ. ಈ ಕೊರೋನಾ ಆಯಿತು, ಆಮೇಲೆ ಯುದ್ಧಗಳು ನಡೀತು. ಯುದ್ಧದ ಟೈಮಲ್ಲಿ ಎಷ್ಟೆಲ್ಲ ಒದ್ದಾಡಿದ್ದೀರಲ್ವ. ಫಾರಿನಲ್ಲಿ ಸಿಕ್ಕಾಕೊಂಡು ರಿಟರ್ನ್ ಬರೋಕ್ಕಾಗದೆ ತುಂಬ ಒದ್ದಾಟ ಮಾಡಿದ್ದಾರೆ. ಆದ್ರೂ ಫಾರಿನ್ ಬೇಕು. ಅದೇನೋ ವ್ಯಾಮೋಹ ಏನೋ ಗೊತ್ತಿಲ್ಲ. ಇಲ್ಲ, ಅದು ಬ್ಲಡ್ಡಲ್ಲಿ ಆ ಥರ ಹರಿತಾ ಇದೆಯೇನೋ. ಅಮೇರಿಕಾ, ಇಂಗ್ಲೆಂಡು, USA, ಯುನೈಟೆಡ್ ಕಿಂಗ್ಡಮ್ಸು ಅಲ್ಲೆಲ್ಲ ಹೋಗ್ಬೇಕು ನಮ್ಮ ಮಕ್ಕಳು. ಲಂಡನ್, ದುಬೈ, ಆ ಥರದ್ದೆಲ್ಲ ಆಸೆ ಇರುತ್ತೆ. ಹೀಗೆ ಅಂದ್ಕೊಳ್ಳಿ, ಇವಾಗ ನಾನು ಪ್ರೆಸೆಂಟ್ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ನಮ್ಮ ಮನೆ ಅಲ್ಲದೆ ಇನ್ನೊಂದು 2 ಕಿಲೋಮೀಟ್ರ್ ದೂರ ಹೋದರೆ ಒಂದು ಏರಿಯಾ ಇದೆ. ಅಲ್ಲಿ ಪ್ರತಿಯೊಬ್ಬರು ಮನೆಗೆ ಹೋಗಿ, ಮನೇಲಿ ಯಾರೂ ಇಲ್ಲ ಪಾಪ. ಯಾರಿದ್ದಾರೆ? ಅಜ್ಜ ಅಜ್ಜಿ, ಏಜ್ಡ್ ಪರ್ಸನ್ಸ್. ಓಲ್ಡ್ ಏಜ್ ಹೋಮ್ ಥರ ಆಗೋಗಿದೆ ಮನೆಗಳು. ಏಜ್ಡ್ ಪರ್ಸನ್ಸ್ ಅಷ್ಟೇ, ಹಳೇ ಕಾಲದ ಮನೆಗಳು. ಯಾರೂ ಇಲ್ಲ ಮನೇಲಿ. ಇವನ್ ರೆಂಟಿಗೂ ಕೊಟ್ಟಿಲ್ಲ ಅವರು. ಅವರೊಬ್ಬರೇ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇಟ್ಕೊಂಡು ಮೇಲ್ಗಡೆದೆಲ್ಲ ಖಾಲಿ ಬಿಟ್ಕೊಂಡಿದ್ದಾರೆ.